ಸಮೃದ್ಧವಾಗಿ ಬೆಳೆದಂಥ ಗೋವಿನ ಜೋಳಕ್ಕೆ ಕಳೆನಾಶಕ್ಕೆ ಸಿಂಪಡಣೆ ಮಾಡಿರೋದ್ರಿಂದ ಇಡೀ ಜಮೀನು ಸರ್ವನಾಶವಾಗಿದೆ. ನಾವಿವಾಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಪ್ರಕಾಶ್ ಎನ್ನುವ ರೈತರ ಜಮೀನಿನಲ್ಲಿದ್ದೇವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ರೀತಿ ಸಮೃದ್ಧವಾಗಿ ಬೆಳೆದಿತ್ತು. ಆದರೆ ಇಲ್ಲಿ ನಾವು ಅಕ್ಕಪಕ್ಕದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದೇ ಒಂದು ಭಾಗದಲ್ಲಿ ಆ ಗೋವಿನ ಜೋಳ ಇದೆ, ಅದು ಎಷ್ಟು ಹಚ್ಚ ಹಸಿರಿನಿಂದ ಇದೆ. ಇದೇ ರೀತಿ ಇದೇ ಒಂದು ಜಮೀನು ಏನಿದೆ, ಈ ಒಂದು ಜಮೀನಿನಲ್ಲಿ ಕೂಡ ಗೋವಿನ ಜೋಳ ಇದೇ ಪ್ರಮಾಣದಲ್ಲಿತ್ತು. ಆದರೆ ಈ ಒಂದು ರೈತನಿಗೆ ಹಾಗೆ ಬರೆದಂಥ ದುಷ್ಕರ್ಮಿಗಳು ಕಳೆನಾಶಕ ಸಿಂಪಡಣೆ ಮಾಡಿದ್ದಾರೆ. ಹಾಗಾಗಿ ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇದೆ. ಈ ಒಂದು ಬೆಳೆಯನ್ನು ಕೂಡ ಇಲ್ಲಿಯ ರೈತರು ಕಟಾವು ಮಾಡಿ ಈ ರೀತಿ ಕಿತ್ತು ಹಾಕ್ತಾ ಇದ್ದಾರೆ. ನಾವು ಸಾಲ ಸೋಲ ಮಾಡಿ ಏನು ಗೋವಿನ ಜೋಳ ಬೆಳೆದಿದ್ವಿ, ಪ್ರತಿನಿತ್ಯ ಗದಗಿಗೆ ಹೋಗಿ ಗೌಂಡಿ ಕೆಲಸ ಮಾಡಿ ಅದರಿಂದ ಬಂದಂಥ ಹಣದಿಂದ ಗೋವಿನ ಜೋಳ ಬೆಳೆದಿದ್ವಿ. ಆದರೆ ಇವಾಗ ಸಂಪೂರ್ಣವಾಗಿ ನಾಶವಾಗಿದೆ. ಯಾರೋ ದುಷ್ಕರ್ಮಿಗಳು ರಾತ್ರೋರಾತ್ರಿ ಬಂದು ಕಳೆನಾಶಕ ಸಿಂಪಡಣೆ ಮಾಡಿದ್ದಾರೆ. ಹೀಗಾಗಿ ನಮ್ಮ ಬಾಳು ಸಾಕಷ್ಟು ಸಂಕಷ್ಟದಲ್ಲಿದ್ದೇವೆ. ಯಾಕಂತಂದರೆ ನಾವು ಇವಾಗ ಸಂಘ ಸಂಸ್ಥೆಗಳಲ್ಲಿ ಕೂಡ 1 ಲಕ್ಷ ರೂಪಾಯಿದಷ್ಟು ಸಾಲ ಮಾಡಿದ್ವಿ. ಆ ಸಾಲವನ್ನು ತೆಗೆದುಕೊಂಡು ಬಂದು ಗೋವಿನ ಜೋಳ ಬೆಳೆದಿದ್ವಿ. ಆದರೆ ಆ ಗೋವಿನ ಜೋಳ ಇವಾಗ ಕಳೆನಾಶಕ ಸಿಂಪಡಣೆ ಮಾಡಿರೋದ್ರಿಂದ ಸಂಪೂರ್ಣವಾಗಿ ನಾಶವಾಗಿದೆ. ನಮಗೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡ್ಬೇಕಂತೇಳಿ ಇಲ್ಲಿಯ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಯಾಕಂತಂದರೆ ನಮಗೆ ಇದೇ ಒಂದು 2.5 ಎಕರೆ ಜಮೀನಿನಲ್ಲಿ ನಾವು ಬದುಕು ಕಟ್ಟಿಕೊಳ್ತಾ ಇದ್ವಿ ಮತ್ತು ಪ್ರತಿನಿತ್ಯ ಗದಗಿನಲ್ಲಿ ಹೋಗಿ ಕೂಲಿ ನಾಲಿ ಮಾಡಿ, ಅಂದರೆ ಗೌಂಡಿ ಕೆಲಸ ಮಾಡಿ ಅದರ ಬಂದಂಥ ಹಣದಿಂದ ಇಲ್ಲಿ ಸಾಲ ಸೋಲ ಮಾಡಿ ನಾವು ಏನು ಬೆಳೆ ಬೆಳೆದಿದ್ವಿ. ಆದರೆ ಇವಾಗ ಸಂಪೂರ್ಣವಾಗಿ ನಾಶವಾಗಿದೆ. ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕು ಮತ್ತು ಈ ಒಂದು ಜಮೀನಿಗೆ ಕಳೆನಾಶಕ ಸಿಂಪಡಣೆ ಮಾಡಿದಂಥವ್ರ ಮೇಲೆ ವಿರುದ್ಧನೂ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಂತೇಳಿ ಇಲ್ಲಿಯ ನೊಂದ ರೈತ ದಂಪತಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಗದಗ ಗ್ರಾಮೀಣ ಪೊಲೀಸರಾಗಿರ್ಬೋದು ಮತ್ತು ಕೃಷಿ ಇಲಾಖೆ ಪರಿಶೀಲನೆ ಮಾಡಿ ಏನು ರೈತರು ಸಂಪೂರ್ಣವಾಗಿ ಹಾಳಾಗಿ ಹೋಗಿದಂಥ ಗೋವಿನ ಜೋಳಕ್ಕೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಸಮೃದ್ಧವಾಗಿ ಬೆಳೆದಂಥ ಗೋವಿನ ಜೋಳಕ್ಕೆ ಕಳೆನಾಶಕ್ಕೆ ಸಿಂಪಡಣೆ ಮಾಡಿರೋದ್ರಿಂದ ಇಡೀ ಜಮೀನು ಸರ್ವನಾಶವಾಗಿದೆ. ನಾವಿವಾಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಪ್ರಕಾಶ್ ಎನ್ನುವ ರೈತರ ಜಮೀನಿನಲ್ಲಿದ್ದೇವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ರೀತಿ ಸಮೃದ್ಧವಾಗಿ ಬೆಳೆದಿತ್ತು. ಆದರೆ ಇಲ್ಲಿ ನಾವು ಅಕ್ಕಪಕ್ಕದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದೇ ಒಂದು ಭಾಗದಲ್ಲಿ ಆ ಗೋವಿನ ಜೋಳ ಇದೆ, ಅದು ಎಷ್ಟು ಹಚ್ಚ ಹಸಿರಿನಿಂದ ಇದೆ. ಇದೇ ರೀತಿ ಇದೇ ಒಂದು ಜಮೀನು ಏನಿದೆ, ಈ ಒಂದು ಜಮೀನಿನಲ್ಲಿ ಕೂಡ ಗೋವಿನ ಜೋಳ ಇದೇ ಪ್ರಮಾಣದಲ್ಲಿತ್ತು. ಆದರೆ ಈ ಒಂದು ರೈತನಿಗೆ ಹಾಗೆ ಬರೆದಂಥ ದುಷ್ಕರ್ಮಿಗಳು ಕಳೆನಾಶಕ ಸಿಂಪಡಣೆ ಮಾಡಿದ್ದಾರೆ. ಹಾಗಾಗಿ ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇದೆ. ಈ ಒಂದು ಬೆಳೆಯನ್ನು ಕೂಡ ಇಲ್ಲಿಯ ರೈತರು ಕಟಾವು ಮಾಡಿ ಈ ರೀತಿ ಕಿತ್ತು ಹಾಕ್ತಾ ಇದ್ದಾರೆ. ನಾವು ಸಾಲ ಸೋಲ ಮಾಡಿ ಏನು ಗೋವಿನ ಜೋಳ ಬೆಳೆದಿದ್ವಿ, ಪ್ರತಿನಿತ್ಯ ಗದಗಿಗೆ ಹೋಗಿ ಗೌಂಡಿ ಕೆಲಸ ಮಾಡಿ ಅದರಿಂದ ಬಂದಂಥ ಹಣದಿಂದ ಗೋವಿನ ಜೋಳ ಬೆಳೆದಿದ್ವಿ. ಆದರೆ ಇವಾಗ ಸಂಪೂರ್ಣವಾಗಿ ನಾಶವಾಗಿದೆ. ಯಾರೋ ದುಷ್ಕರ್ಮಿಗಳು ರಾತ್ರೋರಾತ್ರಿ ಬಂದು ಕಳೆನಾಶಕ ಸಿಂಪಡಣೆ ಮಾಡಿದ್ದಾರೆ. ಹೀಗಾಗಿ ನಮ್ಮ ಬಾಳು ಸಾಕಷ್ಟು ಸಂಕಷ್ಟದಲ್ಲಿದ್ದೇವೆ. ಯಾಕಂತಂದರೆ ನಾವು ಇವಾಗ ಸಂಘ ಸಂಸ್ಥೆಗಳಲ್ಲಿ ಕೂಡ 1 ಲಕ್ಷ ರೂಪಾಯಿದಷ್ಟು ಸಾಲ ಮಾಡಿದ್ವಿ. ಆ ಸಾಲವನ್ನು ತೆಗೆದುಕೊಂಡು ಬಂದು ಗೋವಿನ ಜೋಳ ಬೆಳೆದಿದ್ವಿ. ಆದರೆ ಆ ಗೋವಿನ ಜೋಳ ಇವಾಗ ಕಳೆನಾಶಕ ಸಿಂಪಡಣೆ ಮಾಡಿರೋದ್ರಿಂದ ಸಂಪೂರ್ಣವಾಗಿ ನಾಶವಾಗಿದೆ. ನಮಗೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡ್ಬೇಕಂತೇಳಿ ಇಲ್ಲಿಯ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಯಾಕಂತಂದರೆ ನಮಗೆ ಇದೇ ಒಂದು 2.5 ಎಕರೆ ಜಮೀನಿನಲ್ಲಿ ನಾವು ಬದುಕು ಕಟ್ಟಿಕೊಳ್ತಾ ಇದ್ವಿ ಮತ್ತು ಪ್ರತಿನಿತ್ಯ ಗದಗಿನಲ್ಲಿ ಹೋಗಿ ಕೂಲಿ ನಾಲಿ ಮಾಡಿ, ಅಂದರೆ ಗೌಂಡಿ ಕೆಲಸ ಮಾಡಿ ಅದರ ಬಂದಂಥ ಹಣದಿಂದ ಇಲ್ಲಿ ಸಾಲ ಸೋಲ ಮಾಡಿ ನಾವು ಏನು ಬೆಳೆ ಬೆಳೆದಿದ್ವಿ. ಆದರೆ ಇವಾಗ ಸಂಪೂರ್ಣವಾಗಿ ನಾಶವಾಗಿದೆ. ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕು ಮತ್ತು ಈ ಒಂದು ಜಮೀನಿಗೆ ಕಳೆನಾಶಕ ಸಿಂಪಡಣೆ ಮಾಡಿದಂಥವ್ರ ಮೇಲೆ ವಿರುದ್ಧನೂ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಂತೇಳಿ ಇಲ್ಲಿಯ ನೊಂದ ರೈತ ದಂಪತಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಗದಗ ಗ್ರಾಮೀಣ ಪೊಲೀಸರಾಗಿರ್ಬೋದು ಮತ್ತು ಕೃಷಿ ಇಲಾಖೆ ಪರಿಶೀಲನೆ ಮಾಡಿ ಏನು ರೈತರು ಸಂಪೂರ್ಣವಾಗಿ ಹಾಳಾಗಿ ಹೋಗಿದಂಥ ಗೋವಿನ ಜೋಳಕ್ಕೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಸಮೃದ್ಧವಾಗಿ ಬೆಳೆದಂಥ ಗೋವಿನ ಜೋಳಕ್ಕೆ ಕಳೆನಾಶಕ್ಕೆ ಸಿಂಪಡಣೆ ಮಾಡಿರೋದ್ರಿಂದ ಇಡೀ ಜಮೀನು ಸರ್ವನಾಶವಾಗಿದೆ. ನಾವಿವಾಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಪ್ರಕಾಶ್ ಎನ್ನುವ ರೈತರ ಜಮೀನಿನಲ್ಲಿದ್ದೇವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ರೀತಿ ಸಮೃದ್ಧವಾಗಿ ಬೆಳೆದಿತ್ತು. ಆದರೆ ಇಲ್ಲಿ ನಾವು ಅಕ್ಕಪಕ್ಕದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದೇ ಒಂದು ಭಾಗದಲ್ಲಿ ಆ ಗೋವಿನ ಜೋಳ ಇದೆ, ಅದು ಎಷ್ಟು ಹಚ್ಚ ಹಸಿರಿನಿಂದ ಇದೆ. ಇದೇ ರೀತಿ ಇದೇ ಒಂದು ಜಮೀನು ಏನಿದೆ, ಈ ಒಂದು ಜಮೀನಿನಲ್ಲಿ ಕೂಡ ಗೋವಿನ ಜೋಳ ಇದೇ ಪ್ರಮಾಣದಲ್ಲಿತ್ತು. ಆದರೆ ಈ ಒಂದು ರೈತನಿಗೆ ಹಾಗೆ ಬರೆದಂಥ ದುಷ್ಕರ್ಮಿಗಳು ಕಳೆನಾಶಕ ಸಿಂಪಡಣೆ ಮಾಡಿದ್ದಾರೆ. ಹಾಗಾಗಿ ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇದೆ. ಈ ಒಂದು ಬೆಳೆಯನ್ನು ಕೂಡ ಇಲ್ಲಿಯ ರೈತರು ಕಟಾವು ಮಾಡಿ ಈ ರೀತಿ ಕಿತ್ತು ಹಾಕ್ತಾ ಇದ್ದಾರೆ. ನಾವು ಸಾಲ ಸೋಲ ಮಾಡಿ ಏನು ಗೋವಿನ ಜೋಳ ಬೆಳೆದಿದ್ವಿ, ಪ್ರತಿನಿತ್ಯ ಗದಗಿಗೆ ಹೋಗಿ
ಗೌಂಡಿ ಕೆಲಸ ಮಾಡಿ ಅದರಿಂದ ಬಂದಂಥ ಹಣದಿಂದ ಗೋವಿನ ಜೋಳ ಬೆಳೆದಿದ್ವಿ. ಆದರೆ ಇವಾಗ ಸಂಪೂರ್ಣವಾಗಿ ನಾಶವಾಗಿದೆ. ಯಾರೋ ದುಷ್ಕರ್ಮಿಗಳು ರಾತ್ರೋರಾತ್ರಿ ಬಂದು ಕಳೆನಾಶಕ ಸಿಂಪಡಣೆ ಮಾಡಿದ್ದಾರೆ. ಹೀಗಾಗಿ ನಮ್ಮ ಬಾಳು ಸಾಕಷ್ಟು ಸಂಕಷ್ಟದಲ್ಲಿದ್ದೇವೆ. ಯಾಕಂತಂದರೆ ನಾವು ಇವಾಗ ಸಂಘ ಸಂಸ್ಥೆಗಳಲ್ಲಿ ಕೂಡ 1 ಲಕ್ಷ ರೂಪಾಯಿದಷ್ಟು ಸಾಲ ಮಾಡಿದ್ವಿ. ಆ ಸಾಲವನ್ನು ತೆಗೆದುಕೊಂಡು ಬಂದು ಗೋವಿನ ಜೋಳ ಬೆಳೆದಿದ್ವಿ. ಆದರೆ ಆ ಗೋವಿನ ಜೋಳ ಇವಾಗ ಕಳೆನಾಶಕ ಸಿಂಪಡಣೆ ಮಾಡಿರೋದ್ರಿಂದ ಸಂಪೂರ್ಣವಾಗಿ ನಾಶವಾಗಿದೆ. ನಮಗೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡ್ಬೇಕಂತೇಳಿ ಇಲ್ಲಿಯ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಯಾಕಂತಂದರೆ ನಮಗೆ ಇದೇ ಒಂದು 2.5 ಎಕರೆ ಜಮೀನಿನಲ್ಲಿ ನಾವು ಬದುಕು ಕಟ್ಟಿಕೊಳ್ತಾ ಇದ್ವಿ ಮತ್ತು ಪ್ರತಿನಿತ್ಯ ಗದಗಿನಲ್ಲಿ ಹೋಗಿ ಕೂಲಿ ನಾಲಿ ಮಾಡಿ ಅಂದರೆ ಗೌಂಡಿ ಕೆಲಸ ಮಾಡಿ ಅದರ ಬಂದಂಥ ಹಣದಿಂದ ಇಲ್ಲಿ ಸಾಲ ಸೋಲ ಮಾಡಿ ನಾವು ಏನು ಬೆಳೆ ಬೆಳೆದಿದ್ವಿ. ಆದರೆ ಇವಾಗ ಸಂಪೂರ್ಣವಾಗಿ ನಾಶವಾಗಿದೆ. ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕು ಮತ್ತು ಈ ಒಂದು ಜಮೀನಿಗೆ ಕಳೆನಾಶಕ ಸಿಂಪಡಣೆ ಮಾಡಿದಂಥವ್ರ ಮೇಲೆ ವಿರುದ್ಧನೂ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಂತೇಳಿ ಇಲ್ಲಿಯ ನೊಂದ ರೈತ ದಂಪತಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಗದಗ ಗ್ರಾಮೀಣ ಪೊಲೀಸರಾಗಿರ್ಬೋದು ಮತ್ತು ಕೃಷಿ ಇಲಾಖೆ ಪರಿಶೀಲನೆ ಮಾಡಿ ಏನು ರೈತರು ಸಂಪೂರ್ಣವಾಗಿ ಹಾಳಾಗಿ ಹೋಗಿದಂಥ ಗೋವಿನ ಜೋಳಕ್ಕೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಸಮೃದ್ಧವಾಗಿ ಬೆಳೆದಂಥ ಗೋವಿನ ಜೋಳಕ್ಕೆ ಕಳೆನಾಶಕ ಸಿಂಪಡಣೆ ಮಾಡಿರೋದ್ರಿಂದ ಇಡೀ ಜಮೀನು ಸರ್ವನಾಶವಾಗಿದೆ. ನಾವಿವಾಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಪ್ರಕಾಶ್ ಎನ್ನುವ ರೈತರ ಜಮೀನಿನಲ್ಲಿದ್ದೇವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು ಈ ರೀತಿ ಸಮೃದ್ಧವಾಗಿ ಬೆಳೆದಿತ್ತು. ಆದರೆ ಇಲ್ಲಿ ನಾವು ಅಕ್ಕಪಕ್ಕದಲ್ಲಿ ಕೂಡ ನೋಡ್ತಾ ಇರ್ಬೋದು ಇದೇ ಒಂದು ಭಾಗದಲ್ಲಿ ಆ ಗೋವಿನ ಜೋಳ ಇದೆ. ಅದು ಎಷ್ಟು ಹಚ್ಚ ಹಸಿರಿನಿಂದ ಇದೆ. ಇದೇ ರೀತಿ ಇದೇ ಒಂದು ಜಮೀನು ಏನಿದೆ ಈ ಒಂದು ಜಮೀನಿನಲ್ಲಿ ಕೂಡ ಗೋವಿನ ಜೋಳ ಇದೇ ಪ್ರಮಾಣದಲ್ಲಿತ್ತು. ಆದರೆ ಈ ಒಂದು ರೈತನಿಗೆ ಹಾಗೆ ಬರೆದಂಥ ದುಷ್ಕರ್ಮಿಗಳು ಕಳೆನಾಶಕ ಸಿಂಪಡಣೆ ಮಾಡಿದ್ದಾರೆ. ಹಾಗಾಗಿ ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇದೆ. ಈ ಒಂದು ಬೆಳೆಯನ್ನು ಕೂಡ ಇಲ್ಲಿಯ ರೈತರು ಕಟಾವು ಮಾಡಿ ಈ ರೀತಿ ಕಿತ್ತು ಹಾಕ್ತಾ ಇದ್ದಾರೆ. ನಾವು ಸಾಲ ಸೋಲ ಮಾಡಿ ಏನು ಗೋವಿನ ಜೋಳ ಬೆಳೆದಿದ್ವಿ. ಪ್ರತಿನಿತ್ಯ ಗದಗಿಗೆ ಹೋಗಿ ಗೌಂಡಿ ಕೆಲಸ ಮಾಡಿ ಅದರಿಂದ ಬಂದಂಥ ಹಣದಿಂದ ಗೋವಿನ ಜೋಳ ಬೆಳೆದಿದ್ವಿ. ಆದರೆ ಇವಾಗ ಸಂಪೂರ್ಣವಾಗಿ ನಾಶವಾಗಿದೆ. ಯಾರೋ ದುಷ್ಕರ್ಮಿಗಳು ರಾತ್ರೋರಾತ್ರಿ ಬಂದು ಕಳೆನಾಶಕ ಸಿಂಪಡಣೆ ಮಾಡಿದ್ದಾರೆ. ಹೀಗಾಗಿ ನಮ್ಮ ಬಾಳು ಸಾಕಷ್ಟು ಸಂಕಷ್ಟದಲ್ಲಿದ್ದೇವೆ. ಯಾಕಂತಂದರೆ ನಾವು ಇವಾಗ ಸಂಘ ಸಂಸ್ಥೆಗಳಲ್ಲಿ ಕೂಡ 1 ಲಕ್ಷ ರೂಪಾಯಿದಷ್ಟು ಸಾಲ ಮಾಡಿದ್ವಿ. ಆ ಸಾಲವನ್ನು ತೆಗೆದುಕೊಂಡು ಬಂದು ಗೋವಿನ ಜೋಳ ಬೆಳೆದಿದ್ವಿ. ಆದರೆ ಆ ಗೋವಿನ ಜೋಳ ಇವಾಗ ಕಳೆನಾಶಕ ಸಿಂಪಡಣೆ ಮಾಡಿರೋದ್ರಿಂದ ಸಂಪೂರ್ಣವಾಗಿ ನಾಶವಾಗಿದೆ. ನಮಗೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡ್ಬೇಕಂತೇಳಿ ಇಲ್ಲಿಯ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಯಾಕಂತಂದರೆ ನಮಗೆ ಇದೇ ಒಂದು 2.5 ಎಕರೆ ಜಮೀನಿನಲ್ಲಿ ನಾವು ಬದುಕು ಕಟ್ಟಿಕೊಳ್ತಾ ಇದ್ವಿ ಮತ್ತು ಪ್ರತಿನಿತ್ಯ ಗದಗಿನಲ್ಲಿ ಹೋಗಿ ಕೂಲಿ ನಾಲಿ ಮಾಡಿ ಅಂದರೆ ಗೌಂಡಿ ಕೆಲಸ ಮಾಡಿ ಅದರ ಬಂದಂಥ ಹಣದಿಂದ ಇಲ್ಲಿ ಸಾಲ ಸೋಲ ಮಾಡಿ ನಾವು ಏನು ಬೆಳೆ ಬೆಳೆದಿದ್ವಿ. ಆದರೆ ಇವಾಗ ಸಂಪೂರ್ಣವಾಗಿ ನಾಶವಾಗಿದೆ. ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕು ಮತ್ತು ಈ ಒಂದು ಜಮೀನಿಗೆ ಕಳೆನಾಶಕ ಸಿಂಪಡಣೆ ಮಾಡಿದಂಥವ್ರ ಮೇಲೆ ವಿರುದ್ಧನೂ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಂತೇಳಿ ಇಲ್ಲಿಯ ನೊಂದ ರೈತ ದಂಪತಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಗದಗ ಗ್ರಾಮೀಣ ಪೊಲೀಸರಾಗಿರ್ಬೋದು ಮತ್ತು ಕೃಷಿ ಇಲಾಖೆ ಪರಿಶೀಲನೆ ಮಾಡಿ ಏನು ರೈತರು ಸಂಪೂರ್ಣವಾಗಿ ಹಾಳಾಗಿ ಹೋಗಿದಂಥ ಗೋವಿನ ಜೋಳಕ್ಕೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಸಮೃದ್ಧವಾಗಿ ಬೆಳೆದಂಥ ಗೋವಿನ ಜೋಳಕ್ಕೆ ಕಳೆನಾಶಕ ಸಿಂಪಡಣೆ ಮಾಡಿರೋದ್ರಿಂದ ಇಡೀ ಜಮೀನು ಸರ್ವನಾಶವಾಗಿದೆ. ನಾವಿವಾಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಪ್ರಕಾಶ್ ಎನ್ನುವ ರೈತರ ಜಮೀನಿನಲ್ಲಿದ್ದೇವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು ಈ ರೀತಿ ಸಮೃದ್ಧವಾಗಿ ಬೆಳೆದಿತ್ತು. ಆದರೆ ಇಲ್ಲಿ ನಾವು ಅಕ್ಕಪಕ್ಕದಲ್ಲಿ ಕೂಡ ನೋಡ್ತಾ ಇರ್ಬೋದು ಇದೇ ಒಂದು ಭಾಗದಲ್ಲಿ ಆ ಗೋವಿನ ಜೋಳ ಇದೆ. ಅದು ಎಷ್ಟು ಹಚ್ಚ ಹಸಿರಿನಿಂದ ಇದೆ. ಇದೇ ರೀತಿ ಇದೇ ಒಂದು ಜಮೀನು ಏನಿದೆ ಈ ಒಂದು ಜಮೀನಿನಲ್ಲಿ ಕೂಡ ಗೋವಿನ ಜೋಳ ಇದೇ ಪ್ರಮಾಣದಲ್ಲಿತ್ತು. ಆದರೆ ಈ ಒಂದು ರೈತನಿಗೆ ಹಾಗೆ ಬರೆದಂಥ ದುಷ್ಕರ್ಮಿಗಳು ಕಳೆನಾಶಕ ಸಿಂಪಡಣೆ ಮಾಡಿದ್ದಾರೆ. ಹಾಗಾಗಿ ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇದೆ. ಈ ಒಂದು ಬೆಳೆಯನ್ನು ಕೂಡ ಇಲ್ಲಿಯ ರೈತರು ಕಟಾವು ಮಾಡಿ ಈ ರೀತಿ ಕಿತ್ತು ಹಾಕ್ತಾ ಇದ್ದಾರೆ. ನಾವು ಸಾಲ ಸೋಲ ಮಾಡಿ ಏನು ಗೋವಿನ ಜೋಳ ಬೆಳೆದಿದ್ವಿ. ಪ್ರತಿನಿತ್ಯ ಗದಗಿಗೆ ಹೋಗಿ ಗೌಂಡಿ ಕೆಲಸ ಮಾಡಿ ಅದರಿಂದ ಬಂದಂಥ ಹಣದಿಂದ ಗೋವಿನ ಜೋಳ ಬೆಳೆದಿದ್ವಿ. ಆದರೆ ಇವಾಗ ಸಂಪೂರ್ಣವಾಗಿ ನಾಶವಾಗಿದೆ. ಯಾರೋ ದುಷ್ಕರ್ಮಿಗಳು ರಾತ್ರೋರಾತ್ರಿ ಬಂದು ಕಳೆನಾಶಕ ಸಿಂಪಡಣೆ ಮಾಡಿದ್ದಾರೆ. ಹೀಗಾಗಿ ನಮ್ಮ ಬಾಳು ಸಾಕಷ್ಟು ಸಂಕಷ್ಟದಲ್ಲಿದ್ದೇವೆ. ಯಾಕಂತಂದರೆ ನಾವು ಇವಾಗ ಸಂಘ ಸಂಸ್ಥೆಗಳಲ್ಲಿ ಕೂಡ 1 ಲಕ್ಷ ರೂಪಾಯಿದಷ್ಟು ಸಾಲ ಮಾಡಿದ್ವಿ. ಆ ಸಾಲವನ್ನು ತೆಗೆದುಕೊಂಡು ಬಂದು ಗೋವಿನ ಜೋಳ ಬೆಳೆದಿದ್ವಿ. ಆದರೆ ಆ ಗೋವಿನ ಜೋಳ ಇವಾಗ ಕಳೆನಾಶಕ ಸಿಂಪಡಣೆ ಮಾಡಿರೋದ್ರಿಂದ ಸಂಪೂರ್ಣವಾಗಿ ನಾಶವಾಗಿದೆ. ನಮಗೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡ್ಬೇಕಂತೇಳಿ ಇಲ್ಲಿಯ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಯಾಕಂತಂದರೆ ನಮಗೆ ಇದೇ ಒಂದು 2.5 ಎಕರೆ ಜಮೀನಿನಲ್ಲಿ ನಾವು ಬದುಕು ಕಟ್ಟಿಕೊಳ್ತಾ ಇದ್ವಿ ಮತ್ತು ಪ್ರತಿನಿತ್ಯ ಗದಗಿನಲ್ಲಿ ಹೋಗಿ ಕೂಲಿ ನಾಲಿ ಮಾಡಿ ಅಂದರೆ ಗೌಂಡಿ ಕೆಲಸ ಮಾಡಿ ಅದರ ಬಂದಂಥ ಹಣದಿಂದ ಇಲ್ಲಿ ಸಾಲ ಸೋಲ ಮಾಡಿ ನಾವು ಏನು ಬೆಳೆ ಬೆಳೆದಿದ್ವಿ. ಆದರೆ ಇವಾಗ ಸಂಪೂರ್ಣವಾಗಿ ನಾಶವಾಗಿದೆ. ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕು ಮತ್ತು ಈ ಒಂದು ಜಮೀನಿಗೆ
ಕಳೆನಾಶಕ ಸಿಂಪಡಣೆ ಮಾಡಿದಂಥವ್ರ ಮೇಲೆ ವಿರುದ್ಧನೂ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಂತೇಳಿ ಇಲ್ಲಿಯ ನೊಂದ ರೈತ ದಂಪತಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಗದಗ ಗ್ರಾಮೀಣ ಪೊಲೀಸರಾಗಿರ್ಬೋದು ಮತ್ತು ಕೃಷಿ ಇಲಾಖೆ ಪರಿಶೀಲನೆ ಮಾಡಿ ಏನು ರೈತರು ಸಂಪೂರ್ಣವಾಗಿ ಹಾಳಾಗಿ ಹೋಗಿದಂಥ ಗೋವಿನ ಜೋಳಕ್ಕೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್.